ಜಸ್ಟಿಸ್ ಫಾರ್ ಅನನ್ಯ, ಜಸ್ಟಿಸ್ ಫಾರ್ ಅನನ್ಯ, ಜಸ್ಟಿಸ್ ಫಾರ್ ಸೌಜನ್ಯ, ಜಸ್ಟಿಸ್ ಫಾರ್ ಸೌಜನ್ಯ ಸಾಲು ಸಾಲಿಗೆ ಕೂಗ್ತಾ ಇದ್ದೀರಾ. ಆದರೆ ಸೌಜನ್ಯಾಳಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಸಾಕ್ಷಿ ಬೇಕು. ಸಾಕ್ಷಿ ಯಾರ ಹತ್ರ ಇದೆ? ನೀನು ಯಾರನ್ನು ಫಾಲೋ ಮಾಡ್ತಿದ್ಯಲ್ಲ, ಯಾರ ಮಾತನ್ನ ಕೇಳಿ ಇವತ್ತು ಧರ್ಮಸ್ಥಳ ಮತ್ತು ಮಂಜುನಾಥ ಸ್ವಾಮಿ ವಿರುದ್ಧವಾಗಿ ನೀನು ನಿಂತಿದೆಯಲ್ಲ, ಅವ್ರುಗಳ ಹತ್ರ ಸಾಕ್ಷಿ ಇದೆ. ನಿನಗೆ ತಾಕತ್ತಿದ್ರೆ, ನೀನು ಗಂಡಸಾಗಿದ್ರೆ ಕೇಳು. ಗಿರೀಶ್ ಮಟ್ಟಣ್ಣ, ಮಹೇಶ್ ತಿಮ್ರೋಡಿ, ಸಮೀರ್ ಎಂಬಡಿ, ಜಯಂತ್ ಇವರೆಲ್ಲರ ಹತ್ರ ಸಾಕ್ಷಿಗಳಿದ್ದಾವೆ. ಹೋಗಿ ಕೇಳು. ಯಾಕೆ? ನೀನು ಗಂಡಸಲ್ವಾ? ನೀನು ಗಂಡಸ್ತನ ಇನ್ಸ್ಟಾಗ್ರಾಮಲ್ಲಿ ಮಾತ್ರನ? ಇಲ್ಲ ಯಾರು ಧರ್ಮಸ್ಥಳದ ಪರವಾಗಿ ಮಾತಾಡ್ತಾರೋ ಅವ್ರ ಹತ್ರ ಮಾತ್ರನ? ಸೌಜನ್ಯಾಳಿಗೆ ಯಾರು ನ್ಯಾಯ ಸಿಗಬಾರ್ದು ಅಂತ ಇಲ್ಲ ಇದೆ, ಎಲ್ಲರೂ ನ್ಯಾಯ ಸಿಗಬೇಕು ಅಂತಾನೆ ಇರೋದು. ಆದರೆ ನಾವು ಮಾತಾಡ್ತಾ ಇರೋದು, ನಾವು ಉಳಿಸ್ಕೊಂತಿರೋದು ನಮ್ಮ ಧರ್ಮಸ್ಥಳ ಹಾಗೂ ನನ್ನ ದೇವರಾದ ಮಂಜುನಾಥ ಸ್ವಾಮಿ. ಅದು ಬಿಟ್ಟು ಸೌಜನ್ಯಾಳಿಗೆ ನ್ಯಾಯ ಸಿಗಬಾರ್ದು ಅಂತ ಯಾರು ನಿಂತಿಲ್ಲ. ನಾವು ಬರೀ ಏನು ಸೋ ಕಾಲ್ಡ್ ಹಿಂದೂಗಳು ನೀವುಗಳು ಮಾತಾಡ್ತಿರಲ್ಲ, ಧರ್ಮಸ್ಥಳದ ಬಗ್ಗೆ ಮಂಜುನಾಥ ಸ್ವಾಮಿಯ ಬಗ್ಗೆ ಯಾರಾದ್ರೂ ಮಾತಾಡ್ಬಿಟ್ರೆ ಇವನು ಸೋಲ್ಡ್ ಔಟ್ ಆಗ್ಬಿಟ್ಟವನು, ಇವನು ಪೇಮೆಂಟ್ ಗಿರಾಕಿ ಇವನು ಅಂತ. ಸ್ವಲ್ಪ ಆದ್ರೂ ಯೋಚನೆ ಮಾಡೋದು ಮನಸ್ಥಿತಿ ಬೇಡ. ಯಾವನೊಬ್ಬ ವಿಡಿಯೋ ಮಾಡ್ಬಿಟ್ಟ ಉಕ್ಕು ಬಿಡ್ತು ಇವರಿಗೆ. ಸೌಮ್ಯ ಭಟ್ ಕೇಸ್ ಬಗ್ಗೆ ಯಾರಿಗಾದ್ರೂ ಗೊತ್ತಾ? ಜಸ್ಟಿಸ್ ಫಾರ್ ಸೌಮ್ಯ ಭಟ್ ಎಷ್ಟು ಜನ ಹಾಕಿದ್ದೀರಾ? ಎಷ್ಟು ಜನ ಹೋರಾಡಿದ್ದೀರಾ? ಜಸ್ಟಿಸ್ ಫಾರ್ ನೇಹಾ, ಹುಬ್ಬಳ್ಳಿಯ ನೇಹಾ ಎಷ್ಟು ಜನ ಹಾಕಿದ್ದೀರಾ? ಇವತ್ತು ಯಾವನೋ ಒಬ್ಬ ಹೇಳಿದ್ದನ್ನ, ಹೇಳಿಕೆಯ ಮಾತನ್ನ ಕೇಳಿ ನೀನು ಇಷ್ಟೆಲ್ಲ ಮಾತಾಡ್ತಿರೋನು, ಒಂದು ಹೆಣ್ಣಿಗೆ ನ್ಯಾಯ ಕೊಡ್ಸೋನು ನೀನು. ಯಾಕೆ? ಸೌಮ್ಯ ಭಟ್ ನಿನಗೆ ಹೆಣ್ಣು ರೀತಿ ಕಾಣಿಸ್ತಾ ಇಲ್ವಾ? ನೇಹಾ ನಿನಗೆ ಹೆಣ್ಣು ರೀತಿ ಕಾಣಿಸ್ತಾ ಇಲ್ವಾ? ಅವ್ರುಗಳಿಗೆ ನ್ಯಾಯ ಕೊಡ್ಸಕ್ಕೆ ಎಲ್ಲೋಯ್ತು ನೀನು ಗಂಡಸ್ತಾನ? ಸೌಜನ್ಯಾಗೆ ನ್ಯಾಯ ಸಿಗಲಿ. ಅದೇ ರೀತಿ ನನ್ನ ಕ್ಷೇತ್ರದ ವಿರುದ್ಧವಾಗಿ, ನನ್ನ ದೇವರ ವಿರುದ್ಧವಾಗಿ ಬರುವ ನಿನ್ನನ್ನು ಸಮೇತ ನಾನು ಬಿಡೋದು. ನೀನು ಸೌಜನ್ಯಾಗೆ ನ್ಯಾಯ ಕೊಡಿಸು, ಆದರೆ ನನ್ನ ಕ್ಷೇತ್ರ ಹಾಗೂ ನನ್ನ ದೇವರ ವಿರುದ್ಧವಾಗಿ ನೀನು ಬರಬೇಡ. ನಾನಾಗಲಿ ಪ್ರತಿಯೊಬ್ಬರು ಮಾತಾಡ್ತಿರೋದು ಅದನ್ನೇ. ಸೌಜನ್ಯಾಗೆ ನ್ಯಾಯ ಕೊಡಿಸುವ ನೆಪದಲ್ಲಿ ನೀವುಗಳು ನನ್ನ ಕ್ಷೇತ್ರವನ್ನ, ನನ್ನ ದೇವರನ್ನ ಅವಮಾನ ಮಾಡ್ತಾ ಇದ್ರ. ಮಾತೆತ್ತಿದ್ರೆ ಸಾಕು, ಜಸ್ಟಿಸ್ ಫಾರ್ ಸೌಜನ್ಯ, ಜಸ್ಟಿಸ್ ಫಾರ್ ಅನನ್ಯ ಭಟ್. ಅಲ್ಲ ಸ್ವಾಮಿ, ಯಾವುದೋ ಒಂದು ಅಜ್ಜಿ ಎಲ್ಲಿದ್ಲೋ ಗೊತ್ತಿಲ್ಲ, ಬಂದು ಹೇಳ್ತಿದ್ದಂಗೆ ಉಕ್ಕು ಬಿಡ್ತು ಇವ್ರುಗಳಿಗೆ, ಮುಗಿಲೆದ್ದು ಬಿಡ್ತು ಕೆಳಗಿಂದ. ಅಲ್ಲ, ಜಸ್ಟಿಸ್ ಫಾರ್ ಅನನ್ಯ ಭಟ್. ಅನನ್ಯ ಭಟ್ ಹುಟ್ಟಿರೋದಕ್ಕೆ ಸಾಕ್ಷಿನೇ ಇಲ್ವೋ? ಮಂಕು ಹಿಡಿದಿರುವ ಮಬ್ಬು ಹಿಂದೂಗಳೇ ಅನನ್ಯ ಭಟ್ ಹುಟ್ಟಿರೋದಕ್ಕೆ ಸಾಕ್ಷಿನೇ ಇಲ್ಲ. ಅನನ್ಯ ಭಟ್ ಅನ್ನೋ ಒಂದು ಹುಡುಗಿನೇ ಇಲ್ಲ. 2003 ಅನನ್ಯ ಭಟ್ ಎನ್ನುವಂತಹ ಹುಡುಗಿ ಧರ್ಮಸ್ಥಳಕ್ಕೆ ಬಂದು ಕಾಣೆಯಾದ್ಲು. ಇದುವರೆಗೂ ಅವಳ ಬಾಡಿ ಸಿಕ್ಕಿಲ್ಲ. ಏನು ಅಂತ ಮಾತಾಡ್ತಾ ಇದ್ದೀರಲ್ಲ ಮಬ್ಬು ಹಿಡಿದಿರುವ ಜನಗಳೇ ನೀವು. ಅನನ್ಯ ಭಟ್ ಅನ್ನೋ ಹುಡುಗಿನೇ ಇಲ್ಲ, ಒಂದು ಫೋಟೋ ಇಲ್ಲ, ಒಂದು ಅಡ್ಮಿಷನ್ ದಾಖಲಾತಿ ಇಲ್ಲ, ಒಂದು ಮಾರ್ಕ್ಸ್ ಕಾರ್ಡ್ ಇಲ್ಲ, ಕೊನೆಗೆ ಅಟ್ಲೀಸ್ಟ್ ಬರ್ತ್ ಸರ್ಟಿಫಿಕೇಟ್ ಇಲ್ಲ. ಅನನ್ಯ ಭಟ್ಟೇ ಇಲ್ಲ. ಆದರೆ ನಂಬುಬಿಟ್ರು ಇವ್ರುಗಳು ಚೆನ್ನಾಗಿ. ಮಹೇಶ್ ಶೆಟ್ಟಿ ತಿಮ್ರೋಡಿ, ಗಿರೀಶ್ ಮಟ್ಟಣ್ಣ ಚೆನ್ನಾಗಿ ಕತೆಗಳನ್ನ ಕಟ್ಟಿ ಇಟ್ಟರು, ನಂಬುಬಿಟ್ರು. ಯೋಚನೆ ಮಾಡಕ್ಕೆ ಶಕ್ತಿ ಇಲ್ಲದೆ ಇರೋ ನಾಲಾಯಕಗಳ ತಲೆಯಲ್ಲೇನು ಲದ್ದಿ ಇಟ್ಕೊಂಡಿದ್ದೀರಾ ನೀವುಗಳು? ಸಗಣಿ ತುಂಬಿದ್ಯಾ ನಿಮ್ಮ ತಲೆಯಲ್ಲಿ? ದೇವರು ಹುಟ್ಟಿಸ್ಬೇಕಾದ್ರೆ ಮೆದುಳು ಅನ್ನೋದನ್ನ ಕೊಟ್ಟಿದ್ದಾನೆ, ಯೋಚನೆ ಮಾಡ್ಲಿ ಅಂತೇಳಿ. ಯೋಚನೆ ಮಾಡು. ಪೇಮೆಂಟ್ ಗಿರಾಕಿ ಅಂತ ಎಲ್ಲರಿಗೂ ಹೇಳಂತ ನೀವುಗಳು, ಧರ್ಮಸ್ಥಳದ ಪರ ಮಾತಾಡುವಂಥವ್ರಿಗೆ ಪೇಮೆಂಟ್ ಗಿರಾಕಿ ಅನ್ನಂತ ನೀವುಗಳು ಒಂದು ಸಾರಿ ಯೋಚನೆ ಮಾಡಿದ್ದೀರಾ? ಗಿರೀಶ್ ಮಟ್ಟಣ್ಣ ಆಸ್ತಿ ಮಾಡಕ್ ಕಾಸಲ್ಲಿಂದ ಬಂತು. ಮಹೇಶ್ ತಿಮ್ರೋಡಿ ಆಸ್ತಿ ಮಾಡಕ್ ಕಾಸಲ್ಲಿಂದ ಬಂತು. ಸೌಜನ್ಯಾಳ ಮನೆ, ಸೌಜನ್ಯ ತಾಯಿ ಗುಡಿಸಲಾಗಿದ್ದಂತ ಮನೆ 3 ಅಪ್ಟಿಯರ್ ಮನೆ ಆಗಿ ಆಸ್ತಿಗಳು ಸಮೇತ ವಿಸ್ತರಣೆ ಆಗಕ್ಕೆ ದುಡ್ಡೆಲ್ಲಿಂದ ಬಂತು? ಸೌಜನ್ಯಾಳ ಮಾವ ಪುರಂದರ ಗೌಡ ಹಾಗೂ ವಿಠಲ್ ಗೌಡ ಆಸ್ತಿ ದೊಡ್ಡದಾಗಕ್ಕೆ ದುಡ್ಡೆಲ್ಲಿಂದ ಬಂತು? ಇವ್ರುಗಳಿಗೆ ದುಡ್ಡೆಲ್ಲಿಂದ ಬಂತು ಅಂತ ಕೇಳ್ಬಿಟ್ರೆ ನಿನ್ನ ಹತ್ರ ಉತ್ತರ ಇಲ್ಲ. ಆದರೆ ಧರ್ಮಸ್ಥಳದ ಪರವಾಗಿ ಮಾತಾಡೋರಿಗೆ ದುಡ್ಡು ಬಂದ್ಬಿಟ್ಟಿರುತ್ತೆ ಅಲ್ವಾ? ಅವ್ರುಗಳಿಗೆ ಎಲ್ಲಿಂದ ಬಂತು ಹಂಗಾದ್ರೆ ದುಡ್ಡು? ಎಲ್ಲಿಂದ ಬಂತು ಅಂತ ಗೊತ್ತಾ? ಕೆಲವೊಂದು ಇಸ್ಲಾಂ ಸಂಘಟನೆಗಳು, ಕೆಲವೊಂದು ಜಿಹಾದಿ ಸಂಘಟನೆಗಳು ಧರ್ಮಸ್ಥಳವನ್ನ, ಮಂಜುನಾಥ ಸ್ವಾಮಿಯನ್ನ ಅಲ್ಲಿಂದ ಓಡಿಸ್ಬೇಕು, ಹಿಂದೂ ಧರ್ಮವನ್ನ ಅಳಿಸ್ಬೇಕು ಅಂತ ಕಾಯ್ತಿರುವಂತಹ ಸಂಘಟನೆಗಳ ಜೊತೆ ಸೇರ್ಕೊಂಡು ಇವರು ಇವತ್ತು ಇಷ್ಟೆಲ್ಲ ನಾಟಕ ಮಾಡ್ತಿದ್ದಾರೆ ಧರ್ಮಸ್ಥಳದ ವಿರುದ್ಧವಾಗಿ. ಇವತ್ತು ಧರ್ಮಸ್ಥಳ, ನಾಳೆ ನಿನ್ನೂರಿನ ದೇವಸ್ಥಾನ. ಆಗ ಯಾವ ರೀತಿ ಆಗುತ್ತೆ ಗೊತ್ತಾ? ಔರಂಗಜೇಬ್ ಮಾಡಿದ್ನಲ್ಲ ಆ ರೀತಿ ಆಗುತ್ತೆ.
ಹಿಂದೂ ಆಗಿ ಬದುಕಬೇಕಂದ್ರೆ ನೀನು ಟ್ಯಾಕ್ಸ್ ಕಟ್ಟಬೇಕಾಗತ್ತೆ, ಮೂರ್ತಿ ಪೂಜೆ ಮಾಡಿದ್ರೆ ನೀನು ಗಲ್ಗೇರ್ಬೇಕಾಗತ್ತೆ. ನನ್ನ ತಾತ, ನಿನ್ನ ತಾತ, ಅವರ ಪೂರ್ವಜರು ಪ್ರತಿಯೊಬ್ಬರು ಯಾವುದೇ ರೀತಿಯ ಒಂದು ಆಮಿಷಕ್ಕೆ ಆಗ್ಲಿ ಚಿತ್ರಹಿಂಸೆಗಳಿಗಾಗ್ಲಿ ಬಗ್ಗಿ ತಮ್ಮ ಧರ್ಮವನ್ನ ಬದಲಾವಣೆ ಮಾಡಿಕೊಳ್ಳಿಲ್ಲ. ಆದರೆ ಇವತ್ತು ಹುಟ್ಟಿದ ನೀನು ಧರ್ಮದ ಬಗ್ಗೆ, ದೇವಸ್ಥಾನದ ಬಗ್ಗೆ, ಕ್ಷೇತ್ರಗಳ ಬಗ್ಗೆ, ದೇವರ ಬಗ್ಗೆ ಅವಹೇಳನಕಾರಿ ಮತ್ತು ಅಪಪ್ರಚಾರ ಮಾಡೋದನ್ನ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದೀಯ. ಲಜ್ಜೆಗೆಟ್ಟವರೇ. ಈಗ ಕೂಡ ನೀವು ಬದಲಾಗಿಲ್ಲ ಅಂತ ಅಂದ್ರೆ ಹಿಂದೂ ಅಂತ ಹೇಳ್ಕೊಳಕ್ಕೆ ಈ ಭರತ ಖಂಡದಲ್ಲಿ, ಈ ಹಿಂದೂಸ್ತಾನದಲ್ಲಿ ಯಾವೊಬ್ಬ ಹಿಂದೂವೂ ಇರೋದಿಲ್ಲ. ಇವತ್ತೇನು ಬುರುಡೆ ಕತೆ ಕಟ್ತಿದ್ರಲ್ಲ, ಇವತ್ತು ಬುರುಡೆ ಕತೆ 13.20 ಅಡಿ ಆಳ, ಸಾವಿರಾರು ಶವಗಳನ್ನ ಹೂತಿಟ್ಟವನೆ, ಒಂದೇ ಒಂದು ಅಸ್ಥಿ ಪಂಜರ. 20 ಅಡಿ ಆಳ ಆಗಿದ್ರು ಒಂದೇ ಒಂದು ಅಸ್ಥಿ ಪಂಜರ ಸಿಕ್ಕಿಲ್ಲ. ಅವಾಗಾದ್ರೂ ಅರ್ಥ ಆಗದು ಬೇಡ. ಮಿಸ್ಟರ್ ಸಮೀರ್ MD, ಮಹೇಶ್ ತಿಮ್ರೋಡಿ, ಗಿರೀಶ್ ಮಠಣ್ಣ ಹಾಗೂ ಆತನ ಸಹಚರರು ಯಾರ್ಯಾರಿದ್ದೀರಾ ಆದಷ್ಟು ಬೇಗ ಊರು ಬಿಟ್ಟು ಹೊರಟೋಗಿ. ಕಾಣಿಸ್ಕೊಳ್ಬೇಡಿ. ಮಾತಾಡ್ಲಿಕ್ಕೆ ಸ್ವಲ್ಪ ಬುದ್ಧಿ ಇಟ್ಟು ಮಾತಾಡೋದು ಬೇಡ. ಧರ್ಮಸ್ಥಳದ ಹೊರಗಡೆ ನೇತ್ರಾವತಿ ಅತಿಥಿ ಗೃಹದಲ್ಲಿ ಈಗ ನೆಕ್ಸ್ಟ್ ಪಾಯಿಂಟ್ ಮಾಡಿರೋದು ಈಗ ಯಾರು? ಈ ಅನಾಮಿಕ ವ್ಯಕ್ತಿ. ಬುರುಡೆ ಸಿಗ್ತಂತೆ, ಬುರುಡೆ ಅಲ್ಲಿ. ಸ್ವಲ್ಪ ಯೋಚನೆ ಮಾಡಿ. ಧರ್ಮಸ್ಥಳದಲ್ಲಿ ನಾನಾ ವರ್ಷಗಳಿಂದ ಸಾವಿರಾರು ಜನ ಭಕ್ತರು ಬರ್ತಾರೆ ಮಂಜುನಾಥ ಸ್ವಾಮಿಯ ದರ್ಶನ ಮಾಡಕ್ಕೆ. ಬೆಳಗ್ಗಾನ ಎದ್ದಿರ್ತಾರೆ. ನೇತ್ರಾವತಿ ನದಿಯಿಂದ ಹಿಡಿದು ಧರ್ಮಸ್ಥಳದ ತನಕ ಸಾವಿರಾರು ಜನ ಬೆಳಗ್ಗಾನ ಎದ್ದಿರ್ತಾರೆ. 24/7 ಎದ್ದಿರ್ತಾರೆ. ಅಂಥದ್ರಲ್ಲಿ ಇವನು ಹೋಗಿ ನೇತ್ರಾವತಿ ಅತಿಥಿ ಗೃಹ ಏನಿದೆಯೋ ಅಲ್ಲಿ ಊತಿದನಂತೆ. ನೇತ್ರಾವತಿ ಅತಿಥಿ ಗೃಹದ ಪಕ್ಕದಲ್ಲಿ. ಅಷ್ಟು ಜನ ಇರಬೇಕಾದ್ರೆ ಇವನು ಮುಸ್ಕಾಕೊಂಬಂದವನಲ್ಲ, ಮುಸುಕ್ದಾರಿ, ಬುರುಡೆ ಮನುಷ್ಯ, ಬುರುಡೆ ಬಿಡೋಕ್ ಬಂದಿರೋಂಥ ಬುರುಡೆ ಮನುಷ್ಯ. ಇವನು ಮುಸ್ಕಾಕೊಂಬಂದವನಲ್ಲ, ಆ ರೀತಿ ಏನು ಮುಸ್ಕಾಕೊಂಡು ತಗೊಂಡೋಗ್ತಿದ್ನ ಹೆಣಗಳನ್ನ. ಬುದ್ಧಿ ಬೇಡ ನಂಬಕ್ಕೆ. ಲಜ್ಜೆಗೆಟ್ಟವ್ರ. ನಿಮ್ಮನ್ನ ಬಿಟ್ರೆ ಹೀಗೆ ಮುಂದೊಂದಿನ ವಿಡಿಯೋ ಇದೆಯಲ್ಲ, ಇದೇ ಸಾಕ್ಷಿ, ಇದಕ್ಕಿಂತ ಸಾಕ್ಷಿ ಬೇಕಾ ಕೋರ್ಟ್ಗೆ ಅಂತಾನು ಒಂದು ಬಿಡ್ತೀರಾ. ಅಷ್ಟು ಬುದ್ಧಿ ಇಲ್ಲದೆ ಇರುವಂತಹ ಮಬ್ಬುಗಳು. ಬುದ್ಧಿ ಇಲ್ಲದೇನೆ ಬರೀ ಲದ್ದಿ ತುಂಬಿಕೊಂಡು ಸಗಣಿನ ತುಂಬಿಕೊಂಡು ಇದೀರ. ನಿನಗೆ ನಿಜವಾಗ್ಲೂ ಸೌಜನ್ಯಾಗೆ ನ್ಯಾಯ ಕೊಡಿಸ್ಬೇಕು ಅಂತ ಇದ್ರೆ ಹೋಗಿ ಪುರಂದರ ಗೌಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸೌಜನ್ಯಾಳನ್ನ ಹೊತ್ಕೊಂಡು ಹೋಗ್ಬೇಕಾದ್ರೆ ನೋಡಿದಂಥವ್ರು ಇವತ್ತಿಗೂ ನಮ್ಮ ಜೊತೆ ಮಾತಾಡ್ತಾರೆ ಅಂತ. ಹೋಗಿ ಅವನಿಗೆ ಹೇಳು, ಕರ್ಕೊಂಬಾಗುರು. ಇವತ್ತೇನು ನೀವುಗಳು ಆತನ ಕರ್ಕೊಂಡ್ಬಂದಿದ್ದೀರಲ್ಲ ಒಬ್ಬನ ಮುಸ್ಕುದಾರಿ ಅನ್ಕೊಂಡು, ಭೀಮಾ ಅಂತ ಅನ್ಕೊಂಡು, ಅದೇ ತರ ಕರ್ಕೊಂಡ್ ಬನ್ನಿ ಕೋರ್ಟ್ಗೆ ಅಂತ ಕೇಳಿ. ನಿಮ್ಗಳಿಗೆ ತಾಕತ್ತಿದ್ರೆ, ನಿಮ್ಗಳಿಗೆ ನಿಜವಾಗ್ಲೂ ಸೌಜನ್ಯಾಗೆ ಜಸ್ಟಿಸ್ ಕೊಡಿಸ್ಬೇಕು ಅಂತ ಇದ್ರೆ ಹೋಗಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಹತ್ರ ಕೇಳಿ, ಸರ್ ಸಾಕ್ಷಿಗಳನ್ನ ತಗೊಂಡ್ಬನ್ನಿ. ಹೋಗಿ ಗಿರೀಶ್ ಮಟ್ಟಣ್ಣನ ಹತ್ರ ಕೇಳಿ, ನಿನ್ನ ಮೊಬೈಲಲ್ಲಿ ಇದೆಯಲ್ಲೋ ಸಾವಿರಾರು ಸಾಕ್ಷಿ ಕೊಡು ಅಂತ ಕೇಳಿ. ಮಹೇಶ್ ಶೆಟ್ಟಿ ತಿಮ್ರೋಡಿ, ಗಿರೀಶ್ ಮಟ್ಟಣ್ಣ, ಸಮೀರ್ MD, ಪುರಂದರ ಗೌಡ, ವಿಠಲ್ ಗೌಡ, ಜಯಂತ್ ಇವರುಗಳ ಹತ್ರ ಹೋಗಿ ಕೇಳಿ. ಇತ್ತೀಚೆಗೆ ಸುಮಾರು ಒಂದು 4 ಸಾಕ್ಷಿದಾರರು ಬಂದಿದ್ದಾರೆ. ನಾನು ಈತ ಬುರುಡೆ ಊತಿದ್ದನ್ನ ನೋಡಿದ್ದೀನಿ ಅಂತೇಳಿ. ಅದರಲ್ಲಿ ಬಂದಂತಹ ಅಷ್ಟು ಜನ ಈ ಮಹೇಶ್ ಶೆಟ್ಟಿ ತಿಮ್ಮರೋಡಿಯ ಗ್ಯಾಂಗ್. ಆ ಊರಿನ ಬೇರೊಬ್ಬ ಯಾರೂ ಅಲ್ಲ, ಮಹೇಶ್ ಶೆಟ್ಟಿ ತಿಮ್ಮರೋಡಿ ಗ್ಯಾಂಗ್ ಮಾತ್ರ ಅಲ್ಲಿ ಬಂದಿರೋದು. ಒಂದು ಹೇಳ್ತಾ ಇದ್ದೀನಿ, ನೆನ್ಪಿಟ್ಕೋ, ಧರ್ಮನ ನಾವೇ ಕಾಪಾಡಬೇಕು. ನಾವು ಧರ್ಮನ ಕಾಪಾಡಿದ್ರೆ ಧರ್ಮ ನಮ್ಮನ್ನ ಕಾಪಾಡುತ್ತೆ, ನಮ್ಮ ಮನೆಯನ್ನ ಕಾಪಾಡುತ್ತೆ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಓಪನ್ ಆಗಿ ಹೇಳ್ತಾನೆ, ನಾನು SDPIಗೆ ಸಪೋರ್ಟ್ ಮಾಡ್ತೀನಿ ಅಂತೇಳಿ. ಇವನಿಗೆ ಯಾವುದೆಲ್ಲ ಭಯೋತ್ಪಾದನೆಯ ಸಂಘಗಳು, ಇಸ್ಲಾಂ ಸಂಘಗಳು, ಇಸ್ಲಾಮಿಗರು, ಇವನಿಗೆ ಎಲ್ಲೆಲ್ಲಿಂದೆಲ್ಲ ದುಡ್ಡು ಬಂದಿರಬಹುದು, ಎಷ್ಟೆಲ್ಲ ಬಂದಿದೆ, ಇನ್ನೂ ನಿನಗೆ ಅರ್ಥ ಆಗಿಲ್ವಾ? ಹಿಂದೂಗಳಿಗೆ ಹೇಳ್ತಾ ಇರೋ ಮಾತಿದು. ನೀನು ಹಿಂದೂ ಆಗಿ ವೇಸ್ಟ್. ನೀನು ಎಷ್ಟೆಲ್ಲ ಕೇಸು, ಇಸ್ಲಾಂ ದರ್ಗಾಗಳಲ್ಲಿ ಎಷ್ಟೋ ಲವ್ ಜಿಹಾದ್ಗಳು ನಡೆಯುತ್ತೆ, ಎಷ್ಟೋ ರೇಪ್ ಅಂಡ್ ಮರ್ಡರ್ ಕೇಸ್ ನಡೆಯುತ್ತೆ. ಅವರು ಯಾರು ಕೂಡ ಇದುವರೆಗೂ ಅದನ್ನ ಹೊರಗಡೆ ಬರಕ್ ಬಿಡೋದಿಲ್ಲ. ಎಲ್ಲ ಒಟ್ಟಾಗಿ ನಿಲ್ತಾರೆ. ಯಾಕೆ? ನಿಮ್ಮ ಸಮೀರ್ MD ನಿಂತಿಲ್ವಾ?
ಅಜ್ಮೀರ್ ದರ್ಗಾದ ವಿಡಿಯೋ ಮಾಡ್ದ 2 ನಿಮಿಷ. ಅದು ಅಲ್ಲಿಯವರ ತಪ್ಪಲ್ಲ, ಅಲ್ಲಿ ಕೆಲಸ ಮಾಡುತ್ತಿದ್ದವರ ತಪ್ಪು. ಆದರೆ ಸುಪ್ರೀಂ ಕೋರ್ಟ್ ಅಲ್ಲಿ ಶಿಕ್ಷೆ ಆಗಿರೋದು ಬಂದು ಅಲ್ಲಿ ಕೆಲಸ ಮಾಡ್ತಿದ್ದವ್ರಿಗಲ್ಲ, ಆ ಅಜ್ಮೀರ್ ದರ್ಗಾದ ಮೌಲ್ವಿಯ ಮಕ್ಕಳಿಗೆ. ಯಾಕೆ ಮೊನ್ನೆ ಪುನೀತ್ ಕೆರೆಹಳ್ಳಿ ಅವರೊಂದು ನ್ಯೂಸ್ ಕೊಟ್ರಲ್ಲ ಕರ್ನಾಟಕ ಜನತೆಗೆ, ಅದೆಲ್ಲಿ ನಡೆದಿತ್ತು? 5 ವರ್ಷ ಪುಟ್ಟ ಮಗು ಮೇಲೆ. ಅದು ದರ್ಗಾದಲ್ಲೇ ನಡೆದಿದ್ದಲ್ವಾ, ಹೊರಗಡೆ ಬಂತ? ಆದರೆ ನಮ್ಮ ಧರ್ಮದಲ್ಲಿ ಆ ಥರದ್ದೇನು ಆಗಿಲ್ದೆ ಹೋದ್ರು ಅವರ ಮಾತುಗಳನ್ನ ಕೇಳ್ಕೊಂಡು ಇವತ್ತು ನೀನು ಮಾತಾಡ್ತಾ ಇದೀಯ. ಬುದ್ಧಿ ಇಲ್ಲದೆ ಇರೋಂತಹ ಹಿಂದೂ ನೀನು, ಹೇಡಿ ಹಿಂದೂ ನೀನು, ರಣ ಹೇಡಿ ಹಿಂದೂ ನೀನು. ಸಮೀರ್ ಎಂಡಿ, ಗಿರೀಶ್ ಮಠಣ್ಣ, ಮಹೇಶ್ ತಿಮ್ರೋಡಿ, ಆದಷ್ಟು ಬೇಗ ಊರು ಬಿಟ್ಬಿಡಿ, ಇಲ್ಲಾಂದ್ರೆ ನಿಮಗೆ ಉಳಿಗಾಲ ಇರೋದಿಲ್ಲ.